ನಮಸ್ಕಾರ ದೇವರು, ಎಲ್ಲ ಹೆಂಗಿದ್ದೀರಾ? ನಾನಂತೂ ಮೊನ್ನೆವರೆಗೂ ಚೆನ್ನಾಗೇ ಇದ್ದೆ. ಆದರೆ ಈ ದೇಶಕ್ಕೆ ಬಂದು ಇಲ್ಲಿರೋವಂಥ ಕರ್ಮಕಾಂಡಗಳನ್ನು ನೋಡಿ ಈಗ ಸುಮಾರಾಗಿ ಆಗ್ಬಿಟ್ಟಿದ್ದೀನಿ. ನಾವಿರೋವಂಥ ಸಿರಿಯಾ ಸಿಕ್ಕಾಪಟ್ಟೆ ದೊಡ್ಡ ದೇಶ, ಆದರೆ ಜನಸಂಖ್ಯೆ ತುಂಬಾ ಕಮ್ಮಿ. ಮತ್ತು ಇಲ್ಲಿರೋವಂಥ ಆಲ್ಮೋಸ್ಟ್ ಎಲ್ಲ ಜಾಗಗಳು ಈ ಥರ ನೀವೇನು ನೋಡ್ತಾ ಇದ್ದೀರಾ, ಫುಲ್ಲು ಬರಡ ಭೂಮಿ. ದೇವರು ನೀವಿರೋವಂಥ ಏರಿಯಾದಲ್ಲೋ ಊರಲ್ಲೋ ಇಂದಿನಂತೆ ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಆದರೆ ಯಾವತ್ತೋ ಒಂದಿನ ಬಾಂಬ್ಗಳು, ರಾಕೆಟ್ಗಳು, ಒಂದಷ್ಟು ಜನ ಗನ್ಗಳು ಇಟ್ಕೊಂಡು ನಿಮ್ಮ ಏರಿಯಾ ಮೇಲೆ ದಾಳಿ ಮಾಡಿದ್ರೆ ನಿಮ್ಗೆ ಹೆಂಗೆ ಅನಿಸುತ್ತೆ? ಅದೇ ರೀತಿ 2011ರಲ್ಲಿ ನಾವಿರೋವಂಥ ಜಾಗದಲ್ಲಿ ಜನ ಫೇಸ್ ಮಾಡಿದ್ರು. ಅವರು ನೋಡಿದಂಥ ದೃಶ್ಯದ ಕುರುಹು ನೋಡಿ ಅಲ್ಲಿ. ದೇವರು, ನಾನೀಗ ನೋಡ್ತಾ ಇರೋವಂಥ ದೃಶ್ಯನ ನನ್ನ ಕಣ್ಣುಗಳನ್ನೇ ನಾನು ನಂಬೋಕ್ಕಾಗ್ತಾ ಇಲ್ಲ. ಕಣ್ಣು ನೋಡ್ತಾ ಇದೆ, ಓಕೆ ಬಿಲ್ಡಿಂಗ್ ಎಲ್ಲ ಈ ಪಟ್ಟಿ ಡ್ಯಾಮೇಜ್ ಆಗಿದೆ ಅಂತ, ಆದರೆ ಮನಸ್ಸು ಒಪ್ಕೋತಾ ಇಲ್ಲ. ಇಡೀ ಊರೇ ಈ ಪಟ್ಟಿ ಡೆಸ್ಟ್ರಾಯ್ ಅದು ಹೆಂಗೆ ಆಗ್ಬಿಡ್ಬೋದು ಅಂತ ಅನ್ನಿಸ್ತಾ ಇದೆ. ನಾವಿರೋ ಅಂಥ ಈ ಊರು, ಇಡೀ ಊರೇ ಡಮಲ್ ಡಿಮಿಲ್ ಆಗ್ಬಿಟ್ಟೈತೆ, ಎಲ್ಲ ಧೂಳೆದ್ದೋಗ್ಬಿಟ್ಟೈತೆ. ನೀವು ನೋಡ್ತಾ ಇದ್ದೀರಾ ಮುರಿದೋಗಿರೋವಂಥ ಕಟ್ಟಡಗಳ ಅವಶೇಷ. ಮತ್ತು ಒಂದು ಟೈಮಲ್ಲಿ ಆ ಮಸೀದಿ ಮೇಲೂ ಅಟ್ಯಾಕ್ ಆಗಿತ್ತು, ಅದು ಎಲ್ಲ ಮುರಿದೋಗ್ಬಿಟ್ಟಿತ್ತು. ಇತ್ತೀಚೆಗೆ ರಿನೋವೇಷನ್ ಮಾಡಿದ್ದಾರೆ. ನಾನು ಹೋಗಿದ್ದೆ ಒಳಗಡೆ, ಅವಾಗೆ ಕೈ ಮುಕ್ಕೊಂಬಂದೆ. ನಭೂತೋ ನ ಭವಿಷ್ಯತಿ. ಈ ಥರ ಜಾಗನ ಹಿಂದೆ ಯಾವತ್ತೂ ನೋಡಿಲ್ಲ, ಮುಂದೆನೂ ನಾನು ನೋಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಇಡೀ ಊರೇ ಸ್ಮಶಾನ, ಏನೂ ಇಲ್ಲ. ಆದರೂ ಸಹ ವಿಧಿ ಇಲ್ದಿರೋ ಕೆಲವು ಜನಗಳು ಇನ್ನೂ ಇದೇ ಜಾಗದಲ್ಲಿ ಬದುಕ್ತಾವ್ರೆ. ನೋಡಿ, ನೂರಾಲ್ ಅಂತ ಯಾವುದೋ ಅಂಗಡಿ ಇತ್ತು, ಈಗೇನೂ ಇಲ್ಲ. ದೇವರು, ನಾವು ನ್ಯೂಸಲ್ಲಿ ನೋಡ್ತೀವಲ್ಲ, ಉಕ್ರೇನಲ್ಲಿ ಯುದ್ಧ ಆಗ್ತಾಯಿದೆ, ಇನ್ನು ಬೇರೆ ಕೆಲವು ದೇಶಗಳಲ್ಲಿ ಯುದ್ಧ ಆಗ್ತಾಯಿದೆ ಅಂತ. ಆ ಎಲ್ಲ ದೇಶಗಳಲ್ಲಿ ಯುದ್ಧ ಆಗಿರುವಂಥ ಜಾಗ ಯುದ್ಧ ಆದಮೇಲೆ ಇದೇ ಥರ ಕಾಣೋದು. ದೇವರು, ಈ ಜಾಗದಲ್ಲಂತೂ ತುಂಬ ಹುಷಾರಾಗಿ ಓಡಾಡಬೇಕು. ಯಾಕಂದರೆ ಈ ಬಿಲ್ಡಿಂಗ್ಗಳು ಎಲ್ಲ ಕಿತ್ಕೊಂಡು ನೇತಾಡ್ತವೆ. ಒಂದೇ ಒಂದು ಸಲ ಏನಾದರೂ ಅರ್ಥಕ್ಕೆ ಏನೋ ಸುಮ್ಮನೆ ಹಿಂಗೆ ಅಲ್ಲಾಡಿದ್ರೆ ಎಲ್ಲ ಉದುರೋಗ್ಬಿಡ್ತವೆ ಇಲ್ಲಿರೋವೆಲ್ಲ. 2011ರಲ್ಲಿ ಸ್ಟಾರ್ಟ್ ಆದಂಥ ಸಿವಿಲ್ ವಾರು 11, 12, 13, 2017ರವರೆಗೂ ಒಂದೇ ಸಮ ನಡೆದು ಯುದ್ಧ ನಿಂತಾದಮೇಲೆ ಈ ಥರ ಕಾಣುತ್ತೆ. ಮೇಲ್ನೋಟಕ್ಕೆ ಇದು ಸಿರಿಯಾದ ಸರ್ಕಾರ ಮತ್ತು ಕೆಲವು ಬ್ರೈನ್ ವಾಶ್ ಆಗಿರೋಂಥ ಗುಂಪುಗಳ ಮಧ್ಯೆ ನಡೀತಾ ಇದ್ದಂಥ ಗುಂಪಿನ ಘರ್ಷಣೆ ಅಂತ ಅನ್ನಿಸ್ಬೋದು. ಆದರೆ ಒಳಗಡೆ ಪ್ರಪಂಚದಲ್ಲಿ ಯಾವ್ದು ದೊಡ್ಡ ದೇಶಗಳು ಅನ್ನಿಸ್ಕೊಂಡವೋ ಅವರ ಮಧ್ಯೆ ಮಾಡ್ತಾ ಇದ್ದಂಥ ಯುದ್ಧ. ಆದರೆ ಯುದ್ಧ ಭೂಮಿ ಸಿರಿಯಾ ಆಗಿತ್ತು. ಹಲೋ ಬ್ರದರ್, ಹೌ ಆರ್ ಯು? I'm fine, thank you. ದೇವರು, ನೀವು ನೋಡ್ತಾ ಇದ್ದೀರಲ್ಲ, ಇದು ಸಿರಿಯಾದ ಮಕ್ಕಳು. ನಿಮ್ಮ ಚೈಲ್ಡ್ಹುಡ್ಡಲ್ಲೆಲ್ಲ ನೀವು ಮಕ್ಕಳ ಜೊತೆ ಆಟಾಡಿ ಬೆಳೆದು ಅದು ನಿಮಗೆ ನೆನಪು ಬರುತ್ತೆ. ಆದರೆ ಈ ಮಕ್ಕಳ ಚೈಲ್ಡ್ಹುಡ್ಡು ಬರೀ ಗನ್ನು, ಬಾಂಬು, ವಾರು, ಬ್ಲಾಸ್ಟು, ಇದೇ ಇವ್ರ ನೆನಪಿಗೆ ಬರೋದು. ಇವ್ರು ಏನೇ ಫೇಸ್ ಮಾಡಲಿ, ಏನೇ ಕಷ್ಟಗಳನ್ನ ನೋಡಲಿ, ಆದರೆ ಈ ಮಕ್ಕಳು ನಗ್ತಾ ಇರ್ತಾರೆ, ನಗ್ತಾನೇ ಇರ್ತಾರೆ. ಎಲ್ಲ ಕಾರುಗಳು ಓಡಾಡ್ತಾ ಇದೆ ರೋಡ್ ಮೇಲೆ. ಒಂದು ವಾರಕ್ಕೆ ಇವ್ರಿಗೆ ಸಿಗೋದು ತುಂಬಾ ಕಮ್ಮಿ ಪೆಟ್ರೋಲು ಗೌರ್ಮೆಂಟಿಂದ. ಅದು ಫಿಕ್ಸಿಡು ಇಷ್ಟಿಷ್ಟೇ ಅಂತ ಕೊಡ್ತಾರೆ. ಅದಕ್ಕಿಂತ ಜಾಸ್ತಿ ಪೆಟ್ರೋಲ್ ಬೇಕಾದರೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಪೆಟ್ರೋಲ್ನ ಕೊಂಡ್ಕೋತಾರೆ. ಬ್ಲ್ಯಾಕ್ ಮಾರ್ಕೆಟಲ್ಲಿ 1ಕ್ಕೆ 4ರಷ್ಟು ಬೆಲೆ ಕೊಟ್ಟು ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೋಬೇಕು. ಈ ದೇಶದಲ್ಲಿ ಬದುಕಿರೋರ್ಗಂತೂ ನರಕ ಕಟ್ಟಿತ್ತ ಬುತ್ತಿ. ಆದರೆ ಸತ್ತಾದ್ಮೇಲೆ ಸ್ಮಶಾನ ಸೇರಿದ್ರು, ಆ ಸ್ಮಶಾನದಲ್ಲಿ ಇರೋರ್ಗೂ ನೆಮ್ಮದಿ ಇಲ್ಲ.
ದೇವರ ಸ್ವಾಗತ ಅಲಪೋ ಸಿಟಿಗೆ. ನಾವಿರೋಂಥ ಹೋಮ್ ಸಿಟಿಯಿಂದ ಹಂಗೆ ಬಂದು ಈ ಸಿಟಿಗೆ ಬಂದಿದ್ದೀವಿ. ಇಡೀ ಸಿರಿಯಾದಲ್ಲಿ ಅತಿ ದೊಡ್ಡ ಸಿಟಿ ಡಮಾಸ್ಕಸ್ ಸಿಟಿ. ಎರಡನೇದು ಈ ಅಲಪೋ, ಮೂರನೇದು ನೀವು ನೋಡಿದಂಥ ಹೋಮ್ಸು. ಅಲಪೋ, ಹೋಮ್ಸು, ಇನ್ನೂ ಹಲವಾರು ಸಿಟಿಗಳು ಎಲ್ಲ ಸ್ಮಶಾನ ಆಗ್ಬಿಟ್ಟೈತೆ. ಆದರೆ ಈಗ ಎಲ್ಲ ರೀಕನ್ಸ್ಟ್ರಕ್ಟ್ ಮಾಡ್ತಾವ್ರೆ ನೋಡ್ರಿ. 2017ರಲ್ಲಿ ಯುದ್ಧ ಆಗಿ ನಾವಿರೋ ಜಾಗ ಹೀಗಾಗೋಗಿತ್ತು. 2024ರಲ್ಲಿ ಹೀಗೆ ಕಾಣಿಸ್ತಿದೆ. ಬ್ಯಾಕ್ ಟು ನಾರ್ಮಲ್ ಅಂತ ಅನಿಸ್ಬೋದು, ಆದರೆ ಲಾಸಸ್ ಇನ್ನೂ ಬೇರ್ ಮಾಡಕ್ಕೆ ತುಂಬ ಕಷ್ಟ ಬೀಳ್ತಾವ್ರೆ. ಇನ್ನೂ ರಿನೋವೇಷನ್ ಮಾಡ್ತಾನೆ ಅವ್ರೆ. ಕೆಲವು ಬಿಲ್ಡಿಂಗ್ಗಳು ಆಲ್ರೆಡಿ ರಿನೋವೇಷನ್ ಆಗ್ಬಿಟ್ಟಿವೆ. Sir, have you come here before when the market was normal? Definitely, yes. So thousands of times. Before the crisis, this market was extremely popular. Where it was extremely beautiful, extremely authentic. It is a World Heritage Site protected by the UNESCO, the whole market. The ugly war resulted in such massive destruction. ದೇವರು, ನಾವೀಗ 16ನೇ ಶತಮಾನದ ಮಾರ್ಕೆಟಿಗೆ ಬಂದಿದ್ದೀವಿ. 400 ವರ್ಷಗಳಿಗೂ ಅಧಿಕ ನಾವಿರೋಂಥ ಈ ಮಾರ್ಕೆಟು ಜಗಮಗಿಸ್ತಾ ಇತ್ತು. ಒಂದು ಕಡೆ ಚಿನ್ನ, ಇನ್ನೊಂದು ಕಡೆ ಬೆಳ್ಳಿ, ಇನ್ನೊಂದು ಕಡೆ ತಾಮ್ರ, ಇನ್ನೊಂದು ಕಡೆ ಸ್ಪೈಸು, ಇನ್ನೊಂದು ಕಡೆ ರೇಷ್ಮೆ ಎಲ್ಲ ಮಾರಾಟ ಮಾಡ್ತಾಯಿದ್ರು 400 ವರ್ಷಗಳಿಂದ. ಆದರೆ ಕರೆಕ್ಟಾಗಿ 6-7 ವರ್ಷದ ಹಿಂದೆ ಎಲ್ಲ ಮುಗಿಸ್ಬಿಟ್ರು. ದೇವರು, ನೀವು ನೋಡ್ತಾ ಇರೋ ಅಂಥ ಈ ಮನೆ ಹಾಳು ಕೆಲಸ ಮಾಡಿರೋರೆಲ್ಲ ಬ್ರೈನ್ ವಾಶ್ ಆಗಿರೋ ಅಂಥ ಬ್ರೈನ್ಗಳು. ನಾವು ಹೋಗಿದ್ದಂಥ ಹೋಮ್ ಸಿಟಿಯಿಂದ ಈ ಅಲಪೋ ಸಿಟಿವರೆಗೂ ಕನಿಷ್ಠ 50,000 ಜನನ್ನ ಕೊಂದಾಕ್ಬಿಟ್ಟವ್ರೆ. ಈ 50,000 ಜನದಲ್ಲಿ 95% ಎಲ್ಲ ಮುಸ್ಲಿಮ್ರು, ಮಕ್ಕಳು, ಹೆಂಗಸರು ಎಲ್ಲ ಅವರೇ. ಇನ್ನು ಸ್ವಲ್ಪ ಕ್ರಿಶ್ಚಿಯನ್ರು. ಈ ಮುಸ್ಲಿಮು ಕ್ರಿಶ್ಚಿಯನ್ ಯಾಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ, ಈ ಎಲ್ಲ ಮನೆ ಹಾಳು ಕೆಲಸ ಮಾಡಿದವರು ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಆ್ಯಂಡ್ ಸಿರಿಯಾದ ಗುಂಪಿಗೆ ಸೇರಿದವರು, ಅಂದರೆ ISISನ ಆತಂಕವಾದಿಗಳ ಗುಂಪು. ಅವ್ರಿಗವರೇ ಹೀರೋಗಳು, ಧರ್ಮ ರಕ್ಷಕರು. ಅವ್ರು ಮಾಡಿದ್ದೇ ಸರಿ ಅಂತ ಧರ್ಮನ ನೆತ್ತಿಗೇರಿಸ್ಕೊಂಡ್ಬಿಟ್ಟಿರ್ತಾರೆ. ಅವ್ರಿಗವರೇ ಅನ್ಕೊಂಡ್ಬಿಡ್ತಾರೆ ಅವ್ರು ಮಾಡ್ತಾ ಇದ್ದಂಥ ಇಸ್ಲಾಮಿಕ್ ಆಚರಣೆಗಳು ಮಾತ್ರ ಸರಿ, ಬೇರೆ ಮುಸ್ಲಿಮರು ಮಾಡ್ತಾ ಇರೋವಂಥ ಇಸ್ಲಾಮಿಕ್ ಆಚರಣೆಗಳು ತಪ್ಪು ಅಂತ. ಅದಕ್ಕೆ ಅವ್ರ ಗುಂಪನ್ನ ಬಿಟ್ಟು ಇನ್ನು ಉಳಿದಿರೋವಂಥ ಎಲ್ಲ ಮುಸಲ್ಮಾನರನ್ನ ಕೊಂದಾಕ್ಬಿಟ್ಟಿದ್ದಾರೆ. ಅವ್ರಿರೋವಂಥ ಊರುಗಳನ್ನ ನರ್ಕ ಮಾಡ್ಬಿಟ್ಟವ್ರೆ. ಮನೆ ಹಾಳರು ಅಮಾಯಕರ ಮೇಲೆ ಹಾರಿಸಿರೋಂಥ ಬುಲೆಟ್ಗಳ್ನ ನೋಡ್ರಿ. ಯಪ್ಪ ಇದನ್ನೆಲ್ಲ ನೋಡಿದ್ರೆ ತಾಲಿಬಾನ್ಗಳು ಎಷ್ಟೋ ಬೆಟ್ರು ಅಂತ ಅನಿಸುತ್ತೆ. ಯಾಕಂದರೆ ತಾಲಿಬಾನ್ಗಳು ಅವಾಗವಾಗ ಮಾರ್ಕೆಟ್ಗಳಲ್ಲಿ ಅಲ್ಲಿ ಸಿವಿಲಿಯನ್ಸ್ ಮೇಲೆ ಬಾಂಬ್ ಬ್ಲಾಸ್ಟ್ ಮಾಡ್ತಾಯಿದ್ರು. ಆದರೆ ಒಂದೊಂದೇ ಸಲ ಏಕಾಏಕಿ ಈ ಪಾರ್ಟಿ ಮಾಡಿರಲಿಲ್ಲ ಅವರು. ತಾಲಿಬಾನ್ಗಳು ಕಳ್ರೆ, ಆದರೆ ISIಗೆ ಲೆಕ್ಕ ಹಾಕ್ಕೊಂಡ್ರೆ ತಾಲಿಬಾನ್ಗಳು ಒಳ್ಳೆ ಕಳ್ಳರು. ಇಲ್ಲಿ ಬಂದು ಇದೆಲ್ಲ ನೋಡಾದ್ಮೇಲೆ ಗೊತ್ತಾಯಿತು, ಭೂಮಿ ಮೇಲೆ ಯಾರಾದರೂ ರಾಕ್ಷಸರು ಅಂತ ಇದ್ದಿದ್ರೆ ಅದು ISIS. ಇಲ್ಲೂ ಉಡಾಯಿಸವ್ರೆ, ಇಲ್ಲೂ ಉಡಾಯಿಸ್ಬಿಟ್ಟವ್ರೆ. ಎಲ್ಲ 4 ದಿಕ್ಕನ್ನು ಸ್ಮಶಾನ ಮಾಡ್ಬಿಟ್ಟವ್ರೆ. ಸುಮ್ಮನೆ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮಕ್ಕಳು, ಮರಿನೋ, ತಾಯೋ, ಗಂಡನೋ, ತಮ್ಮನೋ, ಅಣ್ಣನೋ, ಅಕ್ಕನೋ, ತಂಗಿನೋ ತನ್ನ ದಿನನಿತ್ಯದ ವಸ್ತುಗಳನ್ನ ತಗೋಬೇಕು ಅಂತ ಮಾರ್ಕೆಟಿಗೆ ಬಂದಿರ್ತಾರೆ. ಆದರೆ ಯುಗಗಳು ಕಳೀತು, ವರ್ಷಗಳು ಕಳೀತು, ಮಾರ್ಕೆಟಿಂದ ಮನೆಗೆ ಹೋಗೇ ಇರಲ್ಲ. ಸಿರಿಯನ್ ಮಾಡ್ತಾವ್ರು ನನ್ನ ಗುರು ಇವರು. ಓಹೋ, ಕಿಚ್ಚ ಸುದೀಪ್ ಸರ್ ಥರ ಕಾಣ್ತಾ ಇಲ್ಲ. ಭ್ರಮೆ ಗುರು. ಇಡೀ ಎಲ್ಲ ಮಾರ್ಕೆಟು ಸ್ಮಶಾನ ಆಗ್ಬಿಟ್ಟೈತೆ. ಆದರೆ ಇಡೀ ಮಾರ್ಕೆಟಲ್ಲಿ ವರ್ಕ್ ಆಗ್ತಾ ಇರೋವಂಥ ಈ ಒಂದೇ ಒಂದು ಅಂಗಡಿ. ಆದರೆ ಈ ಅಂಗಡೀಲಿ ಇವ್ರ ಅಂಗಡಿ ಅಷ್ಟೇ, ಇನ್ಯಾರು ಒಂದೇ ಒಂದು ನರಪಿಳ್ಳನೂ ಕಾಣಿಸಲ್ಲ.
ಈ ಅಂಗಡಿಲಿ ಯಾರು ಬರ್ತಾರೆ ಗುರು ಈ ಥರ ಇದ್ರೆ ಇಲ್ಲಿ ಮಾರ್ಕೆಟಲ್ಲಿ. ಆದರೆ ಇವರ ಅಂಗಡಿ ಇದು, ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೆ ಮತ್ತೆ ಹಣ ಬೇಕು, ಮತ್ತೆ ಬಾಡಿಗೆ, ಮತ್ತೆ ಇಂಟೀರಿಯರು, ಅದು ಇದು ಎಲ್ಲ. ಇಲ್ಲಿನ ಜನಗಳ ಜೀವನ ತುಂಬ ಕಷ್ಟ ಇದೆ. ಪಕ್ಕದಲ್ಲೇ ಹೊಸ ಮಾರ್ಕೆಟ್ ರೆಡಿ ಆಗ್ತಿದೆ. ಎಲ್ಲರೂ ಬ್ಯಾಕ್ ಟು ನಾರ್ಮಲ್ ಹೋಗೋಕ್ಕೆ ಪ್ರಯತ್ನ ಬೀಳ್ತಾವ್ರೆ. ನಾವೀಗ 1ನೇ ಶತಮಾನದಲ್ಲಿ ರೋಮನ್ರು ಕಟ್ಟಿರೋಂಥ ದೇವಸ್ಥಾನಕ್ಕೆ ಬಂದಿದ್ದೀವಿ. ವರ್ಲ್ಡ್ ಹೆರಿಟೇಜ್ ಸೈಟ್ ಗುರು ಇದು. ಆದರೆ ಬರೀ ಒಂದೇ ಒಂದು ವರ್ಷ IS ಗಳು ಇಲ್ಲಿ ಠಿಕಾಣಿ ಹೂಡಿದ್ರು. ಠಿಕಾಣಿ ಹೂಬಿಟ್ಟು ಎಲ್ಲ ಮುಗಿಸ್ಬಿಟ್ಟವ್ರೆ. ಇಲ್ಲಂತೂ ಎಲ್ಲೆಲ್ಲಿ ನೀಟಾಗಿದೆಯೋ ಅಲ್ಲಿ ಮಾತ್ರ ಹೆಜ್ಜೆ ಹಾಕಬೇಕು. ಆ ಥರ ಕಲ್ಲುಗಳು ಇರೋವಂಥ ಜಾಗದಲ್ಲಿ ಹೆಜ್ಜೆ ಹಾಕಕ್ಕೆ ಹೋಗ್ಬಾರ್ದು. ಯಾಕೆ ಅಂತಂದರೆ ನಾವು ಇಷ್ಟು ದಿವಸ ನೋಡಿದಂಥ ವಾರ್ಗಳು ಎಲ್ಲ 50, 100, 200 ವರ್ಷಗಳ ಹಿಂದೆ ನಡೆದಿರುವಂಥದ್ದು. ಆದರೆ ನಾವಿರೋಂಥ ಈ ಜಾಗದಲ್ಲಿ ವಾರ್ ನಡೆದಿದ್ದು ಇವತ್ತಿಂದ 8 ವರ್ಷ ಹಿಂದೆ ಅಷ್ಟೇ. ಸೊ ಅವಾಗ IS-ಗಳು ಮತ್ತು ಅದರ ಬಾಲಗಳು ಇಟ್ಟಿರೋ ಅಂಥ ಲ್ಯಾಂಡ್ ಮೈನ್ಸ್ಗಳು ಇನ್ನೂ ಕ್ಲಿಯರ್ ಆಗಿಲ್ಲ, ಇನ್ನೂ ಇದರಲ್ಲೇ ಇವೆ. ದೇವರು ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಅತಿ ದೊಡ್ಡ ದೇವಸ್ಥಾನದ ಗೇಟ್ ಅಷ್ಟೇ. ಗೇಟೇ ಈ ಪಟ್ಟಿ ದೊಡ್ಡದಾಗಿದ್ರೆ ಇನ್ನು ದೇವಸ್ಥಾನ ಇನ್ನೆಷ್ಟು ದೊಡ್ಡದಾಗಿರ್ತಾ ಇತ್ತು. ಆದ್ರೆ ಇಲ್ಲಿ ಇವಾಗ ನಾವು ನೋಡಕ್ಕಾಗೋದು ಬರೀ ಈ ಗೇಟ್ ಮಾತ್ರ. IS-ಗಳ ಐಡಿಯಾಲಜಿ ಏನಾಗಿತ್ತು ಅಂತಂದ್ರೆ ಇಡೀ ದೇವಸ್ಥಾನದ ಹಿಸ್ಟ್ರಿ ಯಾರ ಕಣ್ಗೂ ಕಾಣಬಾರ್ದು ಅನ್ನೋ ತರ ಎರೇಸ್ ಆಗ್ಬಿಡ್ಬೇಕು ಅಂತ ಈ ದೇವಸ್ಥಾನದ ಕಲ್ಲುಗಳನ್ನ ಗೋಡೆಗಳನ್ನ ಒಡೆದು ಪೀಸ್ ಮಾಡಕ್ ಬಿಟ್ಟವ್ರೆ. ಇಡೀ ಫುಲ್ಲು ದೇವಸ್ಥಾನ ಅಳ್ಸಾಕ್ ಬಿಡಕ್ಕೆ ಎಲ್ಲ ತಯಾರಿಗಳನ್ನೂ ಮಾಡ್ಕೊಂಡಿದ್ರು. ದೇವಸ್ಥಾನ ಅಳ್ಸಾಕೋ ಅಷ್ಟರಲ್ಲಿ ಅವರೇ ಅಳ್ಸೋಗ್ಬಿಟ್ರು. ಈ ಜಾಗಕ್ಕೆ ಬಂದಾದ್ಮೇಲೆ ಹೊಟ್ಟೆ ದಗ ಅಂತ ಉರಿತಾ ಇದ್ಗುರು. IS-ಗಳು ರಿಯಲ್ ಟ್ರೆಜರ್ನ ಹಾಳು ಮಾಡಾಕ್ಬಿಟ್ಟವ್ರೆ. ಇದು ಬರೀ ಸಿರಿಯಾಗಿ ಮಾತ್ರ ಲಾಸ್ ಅಲ್ಲ, ಇಡೀ ಪ್ರಪಂಚಕ್ಕೆ ಲಾಸು. ಯಾಕಂದರೆ ಈ ಥರ ಹಿಸ್ಟ್ರಿನ ಕಲ್ಚರ್ನ ಮುಂದಿನ ಜನ್ರೇಷನ್ಗೆ ನಾವು ತೋರಿಸ್ಬೇಕು. ಆದರೆ ನಾವು ನೋಡೋಕ್ಕೆ ಇಲ್ಲಿ ಏನು ಉಳ್ದೇ ಇಲ್ಲ. ಕೈಫ ಹಾಲಕ್ ಹುಡುಗ ಏನೋ ಮಾರ್ತಾವನಲ್ಲ ಕಪ್ಪೆ. ಇಲ್ಲಿ ನಮ್ಮನ್ನ ಬಿಟ್ರೆ ಇನ್ನು ಯಾವ ಟೂರಿಸ್ಟ್ಗಳು ಅವ್ರೆ? ಯಾರೂ ಇಲ್ಲ. ಯಾರಿಗೆ ಮಾರ್ತಾವನ್ ಗುರು? ನಾನು ಒಬ್ಬನಿಗೆ ಮಾರ್ತಾ ಇದ್ಯಾ? 150,000. ಅಸ್ತಫಿರುಲ್ಲಾ. ಎಂಜಾಯ್ ಗಿಫ್ಟ್, ಎಂಜಾಯ್. Picture of one of the soldiers who were killed. His small brother? Yeah. Why IS has killed your brother? Because he was army here. IS ಕಾಲಿಡಕ್ಕಿಂತ ಮುಂಚೆ ಆಂಪಿ ಥಿಯೇಟ್ರ್ ಹಿಂಗೆ ಕಾಣಿಸ್ತಾ ಇತ್ತು ನೋಡಿ. ಈಗ IS-ಗಳು ನರರೂಪ ರಾಕ್ಷಸರು ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ನಾವಿರುವಂಥ ಇದೇ ಜಾಗದಲ್ಲಿ, ಇದೇ ದೇಶದಲ್ಲಿ ಸುನ್ನಿ ಮುಸ್ಲಿಮು, ಶಿಯಾ ಮುಸ್ಲಿಮು 1 ವರ್ಷಕ್ಕಿಂತ ಜಾಸ್ತಿನೇ ಇದ್ದಾರೆ. ಈ ದೇಶದಲ್ಲಿ ಯಾವುದಕ್ಕೂ ಯಾರಿಗೂ ಹಾನಿ ಮಾಡಲಿಲ್ಲ.
ಆದರೆ IS ಏನು ಮಾಡಬಾರ್ದು ಎಲ್ಲವನ್ನ ಮಾಡಾಕ್ಬಿಡ್ತು. ದೇವರು ISಗಳು ಅವ್ರಿಗವ್ರೆ ಇಸ್ಲಾಂ ಧರ್ಮನ ಕಾಪಾಡಕ್ ಬಂದಿರೋರು ಅಂತ ಅನ್ಕೊಂಡ್ಬಿಟ್ಟವ್ರೆ. ಇಸ್ಲಾಮಲ್ಲಿ ಎಕ್ಸ್ಟ್ರೀಮಿಸಮ್ನ ತಲೆಗೆ ಹಚ್ಕೊಂಡ್ಬಿಟ್ಟವ್ರೆ. ಆದ್ರೆ ಇಲ್ಲಿನ ಲೋಕಲ್ ಜನಗಳು ಇದನ್ನ ಅನುಭವಿಸಿರೋರು, ಇದನ್ನೆಲ್ಲ ನೋಡಿದವರು, ತಮ್ಮ ಅಣ್ಣನೋ ತಮ್ಮನೋ ಬಂಧು ಮಿತ್ರನೋ ಕಳ್ಕೊಂಡವ್ರು ಹೇಳೋದು IS ಇಸ್ಲಾಂ ಧರ್ಮಕ್ಕೆ ಸೇರಿಲ್ಲ, ಈ ತರ ಮಾಡೋರು ಯಾರು ಮುಸ್ಲಿಮ್ರೇ ಅಲ್ಲ ಅಂತ ಹೇಳ್ತಾವ್ರೆ. ಬ್ರದರ್, ಡು ಯು ಥಿಂಕ್ IS is a Muslim? No, Why? because of their actions. But they claim to Muslim. They claim. ದೇವರು ಆ ಸ್ಟೇಜ್ ನೋಡ್ತಾ ಇದೀರಲ್ಲ, ಅದೇ ಸ್ಟೇಜ್ ಮೇಲೆ ಈ ದೇಶಕ್ಕೆ ಯಾರಾದ್ರೂ ಕ್ಯಾಮ್ರಾ ಹೊತ್ಕೊಂಡ್ ಬಂದವ್ರನ್ನ ಲೈನ್ ನ ಕೂರಿಸಿ ಅವರ ಕತ್ನ ಕಚ ಕಚ ಅಂತ ಕತ್ತರಿಸಾಕ್ಬಿಟ್ಟವ್ರೆ. ಇಂಥ ವಿಡಿಯೋಗಳು 6, 7, 8, 9 ವರ್ಷಗಳ ಹಿಂದೆ ಸುಮಾರು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿವೆ. ಪ್ರಾಬಬ್ಲಿ ನೀವು ನೋಡಿರ್ತೀರ ಅದನ್ನ. ನಾನು ನೋಡಿದ್ದೆ. ಆವಾಗ ನನಗೇನು ಗೊತ್ತಾಗ್ತಿರ್ಲಿಲ್ಲ ಎಲ್ಲಿ ನಡೀತಾ ಇದೆ, ಯಾರಿದು, ಏನು ಮಾಡ್ತಾವ್ರೆ ಅಂತ. ಆದರೆ ಈ ಜಾಗಕ್ಕೆ ಬಂದಾಗ ಗೊತ್ತಾಯ್ತು ಅದೆಲ್ಲ ಇಲ್ಲೇ ನಡೆದಿದ್ದು, ಮಾಡಿದ್ದವರು IS ಅಂತ. God give you so strength. You lead your life with strong. No problem. God will see everything. Don't be sad. ದೇವರು ಸಾವಿರಾರು ವರ್ಷಗಳಿಂದ ಈ ಗೋಡೆಯ ಮೇಲೆ ಪೇಂಟಿಂಗ್ಗಳಿತ್ತು. ಆದರೆ IS ಅವರು ಇದ್ರ ಮೇಲೆ ಇನ್ನೊಂದ್ಸಲ ಪೇಂಟ್ ಮಾಡ್ಬಿಟ್ಟವ್ರೆ. 2000 ವರ್ಷಗಳ ಹಳೆಯ ಪೇಂಟಿಂಗ್ ನೀವು ನೋಡ್ತಾ ಇದ್ದೀರಾ. ಈ ಹಳೆಯ ಪೇಂಟಿಂಗ್ ಮೇಲೆ ಮನೆ ಹಾಳು ಕೆಲಸ ಮಾಡೋರು ನೋಡ್ರಿ, ಎಲ್ಲ ಬಳ್ದಾಕ್ಬಿಟ್ಟವ್ರೆ. ಸೊ ಬಿಫೋರ್ ದ ಡೆಸ್ಟ್ರಕ್ಷನ್ ಯು ಕೇಮ್ ಹಿಯರ್? Before it was full of frescoes. Paintings? Painting. And how was it? How was looking like? It was beautiful. And now how do you feel? Of course, I feel very bad. I feel very angry that they have destroyed everything. ISಗಳು ಕಟ್ಟರ್ ಪಂಕ್ತಿ ಪಾಲನೆ ಮಾಡೋರು. ಅವ್ರಿಗೆ ಮೂರ್ತಿ ಪೂಜೆ, ಮೂರ್ತಿ ಆರಾಧನೆ, ಹಳೆ ಪೇಂಟಿಂಗು, ಹಳೆ ವಿಗ್ರಹ ಏನು ಈ ಭೂಮಿ ಮೇಲೆ ಇರಲೇಬಾರ್ದು. ಅವ್ರಿಗೆ ಅಕಸ್ಮಾತ್ ಇದು ಬಿಟ್ರೆ ಹಿಂಗೆ ಮಾಡಾಕ್ ಬಿಡ್ತಾರೆ. ಇದೇ ಜಾಗದಲ್ಲಿ ಸೀಕ್ರೆಟ್ ಡೋರ್ ಬೇರೆ ಇದೆ ಇಲ್ಲಿ. ನೋಡೋಣ ಏನಾಯ್ತು ಒಳಗಡೆ. ಓಹೋ, ಗುರು ಯಾವುದೋ ನಿಧಿ ಇರೋ ಜಾಗಕ್ಕೆ ದಾರಿ ಕಾಣಿಸ್ತಾ ಇದೆ. ನನ್ನ ಜೊತೆ ಬಂದಿರೋ ಗೈಡಿಗೆ ಬೇರೆ ಸಿಕ್ಕಾಪಟ್ಟೆ ತಲೆ ತಿಂದ್ಬಿಡ್ತೀನಿ ಗುರು. ಆ ಜಾಗ ತೋರಿಸಿ, ಈ ಜಾಗ ತೋರಿಸಿ ಅಂತ ಹೋಗಿ ಆಚೆ ಕುಂತ್ಕೊಂಡ್ಬಿಟ್ಟವ್ರೆ. ಒಬ್ಬನೇ ಈ ಗುಹೆ ಒಳಗಡೆ ಹೋಗೋದು ಸೂಕ್ತ ಅಲ್ಲ ಅನಿಸುತ್ತೆ. ದೇವರು, ನಾವು ಅವಾಗಿಂದ ಓಡಾಡ್ತಾ ಇರೋ ಈ ಪಲ್ಮೇರಾ ಅನ್ನೋ ಊರು ಟೂರಿಸ್ಟ್ಗಳಿಗೆ ಫೇವ್ರೇಟ್ ಸ್ಪಾಟು. ಪ್ರತಿನಿತ್ಯ 3000 ಜನ ಬರ್ತಾಯಿದ್ರು ವಾರ ಹಿಂದೆ. ಆದರೆ ಈಗ ವಾರ ಆದಮೇಲೆ ದಿನಕ್ಕೆ 13 ಜನ ಬರೋದು ತುಂಬಾ ಕಷ್ಟ. ಗುರು ಗಾಂಧಿ ತಾತನು ಈ ಮ್ಯೂಸಿಯಂಗೆ ವಿಸಿಟ್ ಮಾಡಿ ಇಲ್ಲಿರೋವಂಥ ಎಲ್ಲ ವಸ್ತುಗಳನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಟ್ಬಿಟ್ಟಿದ್ರಂತೆ. ಮಹಾತ್ಮ ಗಾಂಧಿ Abul Hind. Abul He Hind. visited this museum. Grabber. And he has his signature on the golden records of the museum. ವಾವ್, ದೇವರು ಫೇಮಸ್ ಮ್ಯೂಸಿಯಂ ಅಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು. ಆ ಫೇಮಸ್ ಮ್ಯೂಸಿಯಮ್ಮು ನೀವೇ ನೋಡ್ತಾ ಇದ್ದೀರಾ. ಇದು ಅಷ್ಟೇ, IS ಅನ್ಸ್ಕೊಂಡಿರೋರು ಮಾಡಿರೋ ಅಂಥ ಕೆಲಸ ಏನೂ ಉಳಿಸಿಲ್ಲ ಗುರು ಇಲ್ಲಿ. ಮೋಸ್ಟ್ಲಿ ಇದು IS ಕಣ್ಣವ್ರಿಗೆ ಬಿದ್ದಿಲ್ಲ ಅನಿಸುತ್ತೆ, ಅದಕ್ಕೆ ಇದು ಮಾತ್ರ ಉಳ್ಕೊಂಡಿದೆ ನೋಡಿ. ಅಯ್ಯೋ ರಾಮ, ಏಟ್ ಮೇಲೇಟು ಏನು ಹೇಳಲಿ ನಿಮಗೆ. ಈ ಮ್ಯೂಸಿಯಮಲ್ಲಿ ಸಾವಿರಾರು ವರ್ಷಗಳ ಹಳೆಯ 3-4 ಮಮ್ಮಿಗಳಿತ್ತು. ISಗಳು ಅದನ್ನ ಹಂಗೆ ಬೆಂಕಿಗೆ ಹಾಕ್ಬಿಟ್ಟವ್ರೆ. 35-40 ವರ್ಷಗಳಿಂದ ಒಬ್ರು ಪ್ರೊಫೆಸರು ಈ ಆರ್ಕಿಯಾಲಜಿ, ಪಲ್ಮೇರಾ ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ ಥೀಸಿಸ್ ಬರೆದಿದ್ರು. ಆ ಮಹಾನುಭಾವನ ತಲೆ ಕತ್ತರಿಸ್ಬಿಟ್ಟು ಈ ಜಾಗದಲ್ಲಿ ಇಟ್ಬಿಟ್ಟಿದ್ರಂತೆ IS.
ಯಾವ ನಮ್ಮ ಶತ್ರು ದೇಶಕ್ಕೂ ನಮ್ಮ ಶತ್ರುಗಳಿಗೂ ಈ ತರ ಪರಿಸ್ಥಿತಿ ಬರಲೇಬಾರದು ಗುರು. ಒಂದು ದೇಶದಲ್ಲಿ ಇಷ್ಟೊಂದು ಅಚಾತುರ್ಯ ನಡೆದ್ಬಿಟ್ರೆ ದೇಶದ ಜನಗಳ ಕತೆ ಏನಾಗಬೇಕು, ದೇಶದ ಕತೆ ಏನಾಗಬೇಕು, ದೇಶದ ಮಕ್ಕಳ ಭವಿಷ್ಯ ಏನಾಗಬೇಕು. ಓಕೆ ದೇವರು, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.